ಜೆ ಡಿ ಎಸ್ ಅಂತಂದರೆ ನೆಪೋಟಿಸಮ್ ಪಾರ್ಟಿ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆ. ಯಾವಾಗಲೂ ದೊಡ್ಡಗೌಡರ ಕುಟುಂಬದ ಸದಸ್ಯರೇ ಚುನಾವಣೆಗೆ ನಿಲ್ತಾರೆ, ಅವರೇ ಅಭ್ಯರ್ಥಿಗಳಾಗ್ತಾರೆ, ಎಲ್ಲ ಎಲೆಕ್ಷನ್ಸಿಗೆ ಅವರೇ ನಿಂತಿರ್ತಾರೆ. ಮೊನ್ನೆ ಬೈ ಎಲೆಕ್ಷನ್ಸಿಗೂ ಇನ್ಸ್ಟೆಡ್ ಆಫ್ ನಿಖಿಲ್ ಬದಲಾಗಿ ಬೇರೆ ಯಾರಿಗಾದರೂ ಕೊಡ್ಬೋದಿತ್ತು. ಕೋಲಾರದಲ್ಲಿ ಟಿಕೆಟ್ ಕೊಟ್ಟರು, ಅವ್ರು ಗೆದ್ಕೊಂಡು ಬಂದರು ಕಾರ್ಯಕರ್ತರು, ಮಲ್ಲೇಶ್ ಬಾಬು ಅವರಿಗೆ. ಹಾಗೆ ಒಳ್ಳೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರೆ ದೇ ಹ್ಯಾವ್ ಆಪರ್ಚುನಿಟಿ ಟು ವಿನ್. ಬಟ್ ಈ ನೆಪೋಟಿಸಮ್ ಕಾರ್ಡ್ ಪ್ಲೇ ಆಗ್ತಾ ಇರೋದ್ರಿಂದನೇ ಜೆ ಡಿ ಎಸ್ ಹಿಂದುಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ, ಉಪಾಧ್ಯಕ್ಷರಾಗಿ ನೀವೇನು ವಿಶ್ಲೇಷಣೆ ಕೊಡ್ತೀರಿ ಈ ಮಾತಿಗೆ? ಈಗ ಯಾವ ಪಕ್ಷದಲ್ಲಿ ಇಲ್ಲ, ನಮ್ಮ ಮೈತ್ರಿ ಪಕ್ಷದ ಬಗ್ಗೆ ಹೇಳೋದಿಲ್ಲ, ಅಲ್ಲೂ ಅದೇ ಆಗ್ತಾ ಇದೆ. ಅಲ್ಲ ಬೇರೆ ಹೇಳಿ, ಅಲ್ಲ ಕಾಂಗ್ರೆಸ್ನಲ್ಲಿ ಆಗ್ತಿಲ್ವಾ? ಆದ್ರೆ ಜೆಡಿಎಸ್ನಲ್ಲಿ ಚೈನ್ ಸಿಸ್ಟಮ್ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವ್ರ ಮಗ MLA ಮಾಡ್ಲಿಲ್ವಾ ಅವರು? ಆಗಿದ್ದಾರೆ. ಯಾಕೆ ಮಾಡಿದ್ರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಮಾಡಿ ಮಿನಿಸ್ಟ್ರಿ ಯಾಕೆ ಮಾಡಿದ್ರು? ಅವ್ನ ಯಾಕೆ ಮಿನಿಸ್ಟ್ರಿ ಮಾಡೋಕಾಯ್ತು? ಧರ್ಮಸಿಂಗ್ ಮಗ ಅವನು ಚೀಫ್ ಮಿನಿಸ್ಟರ್ ಮಗ ಇದ್ದವನಲ್ಲ, ಅಥವಾ ಇನ್ನೊಬ್ಬ ಇದ್ನಲ್ಲ ಅಲ್ಲಿ. ಹಂಗೆ ಎಲ್ಲ ಪಾರ್ಟಿನಲ್ಲೂ ಇದೆ. ಈಗ ಅವ್ರ ಪಾರ್ಟಿ ಇವರೇ ಯಾರು? ಸೋನಿಯಾ. ಎಲ್ಲಿಂದ ತಗೊಂತೀರಾ? ಪಂಡಿತ್ ಜವಾಹರ್ಲಾಲ್ ನೆಹರು ಇಂದ ತೆಗೆದುಕೊಂಡ್ರೆ ಅವರೇ ಇವತ್ತು ಅವರೇ ಇದ್ದಾರಾ? ಆದ್ರಿಂದ ಪಾರ್ಟಿಗಳಲ್ಲಿ ಮಾಡ್ತಾರೆ, ನಾನಾ ವಿಷಯಗಳಿರ್ತವೆ, ನಾನಾ ಕೆಲವು ಸತಿ ಏನಾಗ್ತದೆ, ಎಲ್ಲ ಪಾರ್ಟಿ ವರ್ಕರ್ಸು, ಪಾರ್ಟಿ ಲೀಡರ್ಸ್ ಇರ್ತಾರಲ್ಲ, ದೇ ಫೀಲ್ ಸೇಫ್ ವಿತ್ ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಇವರಿದ್ರೆ ನಮ್ಗೆ ಒಳ್ಳೆಯದು. ಈಗ ಕಾಂಗ್ರೆಸ್ನಲ್ಲಿ ಇವರಿದ್ರೆ ಒಳ್ಳೇದು ಯಾರು? ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ಇದ್ದರೆ ಒಳ್ಳೇದು ನಮ್ಮ ಪಾರ್ಟಿಗೆ ಅಂತ ಅವ್ರು ಅನ್ಕೊಂತಾರೆ. ಇಲ್ಲಿ ಕರ್ನಾಟಕದಲ್ಲಿ BJP ತೊಗೊಂಡ್ರೆ ಯಡಿಯೂರಪ್ಪನವ್ರು ಇದ್ದರೆ ಒಳ್ಳೇದು ಅಂತ ಈಗೆಲ್ಲ ಮಾಡ್ತಾವ್ರಲ್ಲ. ಯಡಿಯೂರಪ್ಪ ಬೇಕು, ಅವ್ರ ಮಗನೇ ಬೇಕು ಅಂತ ಎಷ್ಟೋ ಜನ ಮಾಡ್ತಾರೆ. ಅವರಿದ್ರೆ ಸೇಫ್ ಅಂತ ಅವ್ರು ಅನ್ಕೊಂತಾರೆ. ಹಂಗೆ ಇದರಲ್ಲೂ ಭಾಳಷ್ಟೆಲ್ಲ ನೋಡ್ತಿದ್ದಾರೆ. ಆಮೇಲೆ ಇವರಿದ್ರೆ ನಮಗೆ ಸೇಫ್ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಕಾರ್ಯಕರ್ತರು ಮತ್ತು ಇದರಲ್ಲಿರ್ತಕ್ಕಂಥ ಮೊದಲಿಂದ ಹಿರಿಯರು ಇದ್ದರು ಅದು ಮಾಡ್ಕೊಳ್ತಾರೆ. ಅದರಿಂದ ಹಂಗೆ ಬಂದಿದೆ ಅಷ್ಟೆ. ಸೊ ಎಲ್ಲ ಆಲ್ ಆರ್ ಸೇಮಿಂಗ್ ಇನ್ ದ ಸೇಲಿಂಗ್ ಇನ್ ದ ಸೇಮ್ ಬೋಟ್. ನಾನು ಆಗಲೇ ಯಾರು ಇದ್ರ ಸ್ವಲ್ಪ ಇವರು ಪಾಪ ಚಿಕ್ಕವರು ಬಡವರು ಇದ್ದಾರಲ್ಲ, ಅದಕ್ಕೆ ಕಾಣ್ತಾರೆ ನಿಮಗೆ. ಅದು ಒಂದು ಗಾದೆ ಇದೆ, ಊಸ್ದವ್ರು ಯಾರು ಅಂದರೆ ಮಾಸ್ಲು ಸೀರೆ ಉಟ್ಟವಳು ಅಂತ. ಅಂದರೆ ನಾವು ಬಡವರಿದ್ದೀವಿ, ಸಣ್ಣ ಪರೀಕ್ಷೆ ಇದೆ, ಎಲ್ಲ ನಮ್ಮ ಮೇಲೆ ಕಂಡುಬಿಡುತ್ತೆ. ನಿಮಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಪಂಡಿತರಿಂದ ಹಿಡ್ಕೊಂಡು ರಾಹುಲ್ ಗಾಂಧಿವರೆಗೂ ನಿಮಗೆ ಕಾಣ್ತಿಲ್ಲ, ಹೌದಲ್ಲ?